ಇಂದಿನ ಸಭೆಯಲ್ಲಿ 28 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗುತ್ತೆ. ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ ಬಗ್ಗೆ ಚರ್ಚೆಯಾಗಿದೆ. 4 ಗೋಡೆ ನಡುವೆ ಚರ್ಚೆ ಆಗಿದೆ. ಅದನ್ನ ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಲಿ ಸಂಸದರು ವಿಶ್ವಾಸ ಕಳೆದುಕೊಳ್ಳೋದು ಬೇಡ, ಕಡೆ ಕ್ಷಣದವರೆಗೂ ಏನ್ ಬೇಕಾದರೂ ಆಗಬಹುದು. ಮೋದಿ ಸಭೆಯಲ್ಲಿದ್ದ ಕಾರಣ ಇದೇ ಅಂತಿಮ ಸಭೆ ಹೀಗಂತ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಲಿ ಸಂಸದರು ಯಾವುದೇ ಕಾರಣಕ್ಕೂ ವಿಶ್ವಾಸ ಕಳೆದುಕೊಳ್ಳಬೇಡಿ ಅಂತ ಹೇಳಿದ್ದಾರೆ. ತಡರಾತ್ರಿವರೆಗೂ ಸಹಿತ ಮೀಟಿಂಗ್ ಆಗಿದೆ. ಬಹುತೇಕ ಟಿಕೆಟ್ಗಳು ಫೈನಲ್ ಆಗಿದ್ದಾವೆ ಅನ್ನುವಂತಹ ಚರ್ಚೆ ನಡೀತಿದೆ. ಏನೇನಾಯ್ತು ಸರ್? ನೆನ್ನೆ ಬಹಳ ವಿಸ್ತೃತವಾದ ಕರ್ನಾಟಕದ ಲೋಕಸಭೆ 28 ಕ್ಷೇತ್ರಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿದೆ. ನಮ್ಮ ಪ್ರಧಾನಮಂತ್ರಿಗಳಾದಂತಹ ಗೌರವಾನ್ವಿತ ಮೋದಿಯವರು ಸಹ ಸಭೆಯಲ್ಲಿದ್ದರು. ಅಮಿತ್ ಶಾ ಅವರು, ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡ ನಾವೆಲ್ಲ ಲಿಮಿಟೆಡ್ ಮೆಂಬರ್ಸ್ ಸಭೆಯಲ್ಲಿ ಭಾಗವಹಿಸಿದ್ರಿ. ಕೂಲಂಕುಷವಾಗಿ ಚರ್ಚೆಯಾಗಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಾಯಕರ ಜೊತೆ ಸುದೀರ್ಘವಾದ ಚರ್ಚೆ ಆಗಿದೆ. ನಮ್ಮ ಕೇಂದ್ರ ನಾಯಕರು ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳು ಕೂಡ ಸಭೆಯಲ್ಲಿ ಇದ್ದಿದ್ದರಿಂದ ನನಗನ್ಸುತ್ತೆ ಅಂತಿಮವಾಗಿ ಈ ಸಭೆ ನಡೆದಿರುವಂಥದ್ದು. ಯಾಕಂದರೆ ಸಂಸದೀಯ ಮಂಡಳಿ ಸಭೆಯಲ್ಲಿ ನಾವು ಇನ್ವೈಟಿಯಾಗಿ ಹೋಗಿದ್ದಂಥದ್ದು ಸಂಸದೀಯ ಮಂಡಳಿ ಸಭೆಗೆ. ಸೊ ಆ ದೃಷ್ಟಿಯಿಂದ ಇದು ಅಂತಿಮವಾಗಿ ಅನೌನ್ಸ್ ಆಗುವಂಥದ್ದಕ್ಕೆ ಒಂದು ಕೊನೆಯ ಒಂದು. ಎಷ್ಟು ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ? ಎಲ್ಲ 28 ಕ್ಷೇತ್ರಗಳು ಚರ್ಚೆ ಆಗಿದೆ. ಅದರಲ್ಲಿ ಎಷ್ಟು ಎಂಪಿಗಳನ್ನ ಫಸ್ಟ್ ಲಿಸ್ಟ್ ಅಲ್ಲಿ ಮತ್ತು ಎಷ್ಟು ಎಂಪಿಗಳನ್ನ ಸೆಕೆಂಡ್ ಲಿಸ್ಟ್ ಅಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೇಂದ್ರೀಯ ನಾಯಕರಿಗೆ ಸಂಬಂಧಪಟ್ಟದ್ದು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚರ್ಚೆ ಅಂತೂ ಆಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಕೂಡ ಫೈನಲೈಸ್ ಆಗಿದೆ. ಸರ್, ಈಗ ಕೆಲವೊಂದು 5 ರಿಂದ 6 ಸಂಸದರಿಗೆ ಈ ಬಾರಿ ಟಿಕೆಟ್ ಹೊಸ ಮುಖಗಳಿಗೆ ಹಾಕ್ತಾರೆ ಅನ್ನುವಂಥದ್ದು. ಅಲ್ಲ, ಕೆಲವರೆಲ್ಲ ವಾಲಂಟಿಯರ್ ರಿಟೈರ್ಡ್ ಆಗಿದ್ದಾರೆ. ಅಂತ ಕಡೆ ಹೊಸ ಮುಖಗಳು ಬಂದೇ ಬರುತ್ತೆ. ಕೆಲವೆಲ್ಲ ಪರ್ಫಾರ್ಮೆನ್ಸ್ ಮತ್ತು ಅಲ್ಲಿನ ರಾಜಕೀಯ ಪರಿಸ್ಥಿತಿ ಮತ್ತೆ ಟೋಟಲ್ ಆಲ್ 28 ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯ ಏನಿದೆ, ಜಾತಿ ಕಾಂಬಿನೇಷನ್ ಇವೆಲ್ಲನೂ ಕೂಡ ಮಾಡಬೇಕಾಗಿದೆ. ಆ ಜಾತಿ ಕಾಂಬಿನೇಷನ್ ಮಾಡುವಂತ ದೃಷ್ಟಿಯಿಂದ ಸ್ವಲ್ಪ ಬದಲಾವಣೆಗಳು ಆಗ್ಬೋದು. ಎಷ್ಟು ಕ್ಷೇತ್ರಗಳು ನಿರೀಕ್ಷೆ ಮಾಡಬಹುದು? ಟಿಕೆಟ್ ಸಿಗುತ್ತೆ ಸರ್ ಖಾಲಿ ಇದ್ದವರಿಗೆ ಅಂದಾಜು ನಿಮ್ಮ ಲೆಕ್ಕ? ನಾನಾಗೆ ಜ್ಯೋತಿಷ್ಯ ಹೇಳಕ್ಕಾಗಲ್ಲ. ಸಭೆಯಲ್ಲಿದ್ರಿ ಅಂತ ಅಲ್ಲಲ್ಲ, ಜ್ಯೋತಿಷ್ಯ ಹೇಳಕ್ಕಾಗಲ್ಲ. ಅದೆಲ್ಲ ನೋಡಿ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಸೊ ಬದಲಾವಣೆ ಅಂತೂ ಹಾಗೇ ಆಗುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಬದಲಾವಣೆ ನಮ್ಮ ಪಾರ್ಟಿಯಲ್ಲಂತೂ ಆ ತರದ ಬದಲಾವಣೆಯನ್ನ ನಿರಂತರವಾಗಿ ಮಾಡುವಂತ ಪಾರ್ಟಿ ನಮ್ದು. ಹೊಸಬರಿಗೆ ಅವಕಾಶ ಕೊಡುವಂಥದ್ದು ಈ ತರದೆಲ್ಲ ನಿರಂತರ ಪ್ರಕ್ರಿಯೆ ನಡೀತಾ ಇದೆ. ಸೊ ನನ್ಗನ್ಸುತ್ತೆ ಹಲವಾರು ಸರ್ಪ್ರೈಸ್ಗಳು ಈ ಬಾರಿ ಅನಂತಕುಮಾರ್ ಹೆಗಡೆ ಮತ್ತೆ ಪ್ರತಾಪ್ ಸಿಂಹ ಅವರು ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು. ಮತ್ತೆ ಅವ್ರು ಪ್ರತಾಪ್ ಸಿಂಹ ಫೇಸ್ಬುಕ್ ಲೈವ್ ಬಂದು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ನನಗೆ ಚರ್ಚೆ ಆಗಿದೆ, ಆದ್ರೆ 4 ಗೋಡೆಗಳ ಮಧ್ಯೆ ಏನ್ ಚರ್ಚೆ ಆಗಿದೆ ಅದನ್ನ ನಾವು ಹೇಳಕ್ಕಾಗಲ್ಲ. ಸೊ ನಾವು ಎಲ್ಲರೂ ಯಾರ್ಯಾರು ಸಿಟ್ಟಿಂಗ್ ಎಂಪಿ ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಟಿಕೆಟ್ ಸಿಗುತ್ತೆ ಅಂತ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಉಳಿದಿದ್ದು ಕೇಂದ್ರದ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಅದು ಫೈನಲ್. ಭರವಸೆ ಅಂತೂ ಇಟ್ಕೊಬೇಕು. ಹೀಗೆ ಯಾರನ್ನು ಕೂಡ ವ್ಯತ್ಯಯ ಪಡೋದಾಗ್ಲಿ ಇದಾಗ್ಲಿ ಮಾಡೋ ಅಂಥದ್ದು. ಯಾಕಂದ್ರೆ ಕೊನೆ ಮಿನಿಟ್ ವರ್ಗು ಅವಕಾಶಕ್ಕೆ ಚಾನ್ಸಸ್ ಇದೆ. ಇಲ್ಲ, ನನ್ಗೆ ಗೊತ್ತಿಲ್ಲ. ನಾನಂತೂ ಯದುವೀರವ್ರನ್ನ ಸಂಪರ್ಕ ಮಾಡಿಲ್ಲ. ನಾನು ಯದುವೀರವ್ರನ್ನ ಸಂಪರ್ಕನೂ ಮಾಡಿಲ್ಲ, ಫೋನಲ್ಲೂ ಕೂಡ ಮಾತಾಡಿಲ್ಲ. ಬೇರೆ ನಾಯಕರು ಯಾರಾದ್ರೂ ಮಾಡಿದ್ದಾರೆ? ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಸರ್, ಈಗ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.